ನಾನಿರುವುದೇ ನಿಮಗಾಗಿ. ಏನಪ್ಪ ಶಿವಣ್ಣ ಬ್ಯಾಟ್ ಇಟ್ಕೊಂಡ್ಬಿಟ್ಟಿದ್ದು ಅಂತ ಗಾಬರಿ ಆಗಬೇಡಿ. ಕ್ರಿಕೆಟ್ ಗೇಮ್ ಯಾರಿಗಿಷ್ಟ ಇಲ್ಲ ಹೇಳಿ? ಇಡೀ ಪ್ರಪಂಚಕ್ಕೆ ಕ್ರಿಕೆಟ್ ಅಂದರೆ ಅಷ್ಟು ಖುಷಿ ಕೊಡುತ್ತೆ. ಆ ಗೇಮೇ ಅಂಥದ್ದು. ನೋಡಿ, ಇವಾಗ ಕ್ರಿಕೆಟ್ ಮ್ಯಾಚ್ ನಡಿಬೇಕಾದ್ರೆ ಕೆಲವರು ಆಫೀಸ್ ರಜಾ ಹಾಕ್ಬಿಟ್ಟು ನೋಡ್ತಾರೆ. ಇನ್ನು ಕೆಲವರು ಆಫೀಸ್ಗೆ ಹೋಗ್ಬಿಟ್ಟು ಮಿಡಲ್ ಬರ್ಬೇಕಾದ್ರೆ ಎಲ್ಲಿ ಸಿಗುತ್ತೋ ಟಿವಿ, ಶೋರೂಮ್ ಓಪನ್ ಆಗಿರಲಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸ್ಕೋರ್ನ. ಅಷ್ಟು ಇಂಟ್ರೆಸ್ಟ್ ಗೇಮ್ಗೆ. ಕೆಲವರು ಕಾಣ್ತಿರೋರು ಕೂಡ ಅಟ್ಲೀಸ್ಟ್ ಕಾಮೆಂಟ್ರಿ ಕೇಳ್ತಾರೆ, ಏನಾಗ್ತಿದೆ, ಇಂಡಿಯನ್ ಟೀಮ್ ಏನು ನಡೀತದೆ, ತೆಂಡೂಲ್ಕರ್ ಎಷ್ಟು ಹೊಡೆದ, ಡ್ರಾವಿಡ್ ಎಷ್ಟು ಹೊಡೆದ, ಅಷ್ಟೊಂದು ಕ್ಯೂರಿಯಾಸಿಟಿ ಇದೆ ಗೇಮ್ಗೆ. ಓಕೆ, ಅದು ಒಂದು ಪಾರ್ಟ್ ನೋಡಿದ್ರೆ ಅವ್ರಿಗೆಲ್ಲ ಕಣ್ಣಿದೆ, ಕ್ರಿಕೆಟ್ ಆಡ್ತಾರೆ. ಬಟ್ ಇದು ಆಶ್ಚರ್ಯ ಏನಂದ್ರೆ, ಬ್ಲೈಂಡ್ ಪೀಪಲ್ಸ್ ಪ್ಲೇಯಿಂಗ್ ಕ್ರಿಕೆಟ್. ಸಮರ್ಥನಂ ಅಂಧರ ಸಂಸ್ಥೆ ಎಷ್ಟೋ ಜನ ಅಂಧರಿಗೆ ದಾರಿದೀಪ. ನೂರಾರು ಜನ ಅಂಧರಿಗೆ ಉಚಿತ ಶಿಕ್ಷಣ, ವಸತಿ ನೀಡ್ತಾ ಇರೋ ಈ ಸಂಸ್ಥೆಯವರು ಕ್ರೀಡೆಗೂ ಸಹ ವಿಶೇಷ ಕಾಳಜಿಯನ್ನು ನೀಡ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಒಂದು ಅಂಧರ ಕ್ರಿಕೆಟ್ ತಂಡ ಇದೆ. ಅಂಧರ ಕ್ರಿಕೆಟ್ ಅಂದ್ರೆ ಎಲ್ರಿಗೂ ಅಚ್ಚರಿ ಆಗಬಹುದು, ಅದು ಹೇಗೆ ಸಾಧ್ಯ ಅಂತ. ಆದರೆ ಇದು ಸಾಧ್ಯ ಅಂತ ಅವರು ತೋರಿಸಿದ್ದಾರೆ. ಹೊರ ರಾಜ್ಯ, ಹೊರ ರಾಷ್ಟ್ರಗಳಲ್ಲಿಯೂ ಕ್ರಿಕೆಟ್ ಆಡಿರೋ ಈ ತಂಡಕ್ಕೂ ಒಂದು ಆಸೆ ಇದೆ. ಬನ್ನಿ, ಅವರ ಆಸೆ ಏನು ಅಂತ ನೋಡೋಣ. ನೋಡಿ, ಇಲ್ಲೆಲ್ಲ ಕೂತಿದ್ದಾರೆ ನೋಡಿ. ಇವರಿಷ್ಟ್ರಿಗೂ ಒಬ್ರಿಗೆ 60% ಕಾಣುತ್ತೆ, ಒಬ್ರಿಗೆ 80% ಕಾಣುತ್ತೆ, ಕೆಲವ್ರಿಗೆ ಕಣ್ಣೇ ಕಾಣಲ್ಲ. ಅವರು ಕ್ರಿಕೆಟ್ ಆಡೋದು ಬಹಳ ಆಶ್ಚರ್ಯವಾದ ವಿಷಯ. ಈಗ ಮೊನ್ನೆ ಕೂಡ ಯುನೈಟೆಡ್ ಕಿಂಗ್ಡಮ್ಗೆ ಹೋಗ್ಬಿಟ್ಟು ಮ್ಯಾಚ್ ಆಡ್ಕೊಂಡ್ ಬಂದಿದ್ದಾರೆ, ಬ್ಲೈಂಡ್ ಕ್ರಿಕೆಟ್ ಅಂತ. ಅದು ನಿಜವಾದ ಅದು ಹೆಂಗ್ ಆಡ್ತಾರೆ ನಮಗೂ ಗೊತ್ತಿಲ್ಲ, ಅದು ಅವ್ರಿಗೆಲ್ಲ ಕೇಳಬೇಕು. ಅದರಲ್ಲಿ ಇಲ್ಲಿ 3 ಜನ ಕೂತಿದ್ದಾರೆ ನೋಡಿ. ಫಸ್ಟ್ ಶೇಖರ್ ನಾಯಕ್ ಅಂತ ಫ್ರಮ್ ಶಿವಮೊಗ್ಗ, ಅವರು ಪ್ರೆಸೆಂಟ್ ಕ್ಯಾಪ್ಟನ್. ಚಂದ್ರಶೇಖರ್ ಫ್ರಮ್ ಕನಕ್ಪುರ, ಎಕ್ಸ್ ಕ್ಯಾಪ್ಟನ್. ಆಮೇಲೆ ಉತ್ತರ ಪ್ರದೇಶದಿಂದ ಒಬ್ರು ಬಂದಿದ್ದಾರೆ, ಚಂದ್ರಕಾಂತ್ ಅಂತ. ಅವರು ಅಷ್ಟೇ ಈ ಕ್ರಿಕೆಟ್ಲಿ ಸಾಕಷ್ಟು ಒಳ್ಳೆ ಗೇಮ್ನ ಆಡ್ತಾರೆ. ಅವರು ಉತ್ತರ ಪ್ರದೇಶನವ್ರು ಆದ್ರೂ ಒಳ್ಳೆ ಕನ್ನಡ ಮಾತಾಡ್ತಾರೆ. ಅವ್ರು ಕನ್ನಡ ಮಾತಾಡೋದು ನೋಡಿದ್ರೆ ನಿಜವಾಗ್ಲೂ ಅವ್ರು ಹಿಂದಿಯವರು ಅಂತ ಆಶ್ಚರ್ಯ ಆಗುತ್ತೆ. ಓಕೆ, ಇವಾಗ ಅವರು ಒಂದು ಆಸೆನ ಹೊತ್ಕೊಂಡ್ ಬಂದಿದ್ದಾರೆ. ಏನ್ ಆಸೆ ಅಂತ ಅವ್ರ ಬಾಯಲ್ಲಿ ಕೇಳೋಣ. ಲೆಟ್ಸ್ ವೆಲ್ಕಮ್ ಆಲ್ ಆಫ್ ದೆಮ್. ಹೇಳಿ ಶೇಖರ್ ನಾಯ್ಕ ಅವರು, ಹೆಂಗೆ ಈ ಗೇಮ್ ಹೆಂಗ್ ಆಡ್ತೀರಾ? ಆಕ್ಚುಲಿ ಕಣ್ಣಿದ್ರೆ ಕೆಲವರು ಕಣ್ಣಿದ್ರು ಸರಿಯಾಗಿ ಆಡಕ್ ಬರಲ್ಲ. ನೀವು ಕಣ್ಣಿಲ್ದೇನೆ ಹೆಂಗೆ ಈ ಕ್ರಿಕೆಟ್ ಗೇಮ್ ಆಡ್ತಿದ್ದೀರಾ? ಅದು ಅಲ್ದೇನೆ ಹೇಳ್ತೀರಾ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿ ಆಡಿದ್ದೀರಾ ಅಂತ. ಹೆಂಗೆ, ಹೌ ಇಸ್ ಇಟ್ ಪಾಸಿಬಲ್? ಇಲ್ಲ, ಆಕ್ಚುಲಿ ನಮ್ಮ ಈ ಒಂದು ಕ್ರಿಕೆಟ್ ಏನು ನಾರ್ಮಲ್ ಕ್ರಿಕೆಟ್ ಏನಿದೆ ಸೇಮ್ ಅದೇ ರೀತಿ ಇದೆ. ಆದರೆ ನಮ್ದು ಸ್ವಲ್ಪ ಒಂದು 2-3 ಮಾಡಿಫಿಕೇಶನ್ಸ್ ಇದೆ ಅಷ್ಟೇನೆ. ಒಂದು ಬೌಲಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಬಾಲ್ದ್ ಆಗಿರ್ಬೋದು ಅಥವಾ ಫಸ್ಟ್ ಆಫ್ ಆಲ್ ಎಷ್ಟು ಯಾರ್ಡ್ಸ್ ಇರುತ್ತೆ? ಯಾಕೆ ಅಲ್ಲಿ 22 ಯಾರ್ಡ್ಸ್ ಅಂತ ಹೇಳ್ತಾರಲ್ವಾ? ನಮ್ದು ಅಷ್ಟೇ ಇರುತ್ತೆ, ಸೇಮ್ ಎಲ್ಲ ಸೇಮ್ ಎಲ್ಲ ಒಂದೇ ರೀತಿ ಇರುತ್ತೆ. ಆಮೇಲೆ ಪರ್ಟಿಕ್ಯುಲರ್ಲಿ ಆ ಬಾಲ್ಗೂ ಅಷ್ಟೇ, ಕ್ರಿಕೆಟ್ ಬಾಲ್ಗೆ ಒಂದು ಸರ್ಟನ್ ಔನ್ಸಸ್ ಇರುತ್ತೆ. ದೇ ಸೇ 5.5 ounce ಏನೋ ಅಂತಾರೆ ಬಾಲ್ ವೆಯ್ಟ್. ಹೌದು. ನಿಮ್ಗೆ ಹೆಂಗೆ ಆ ಬಾಲ್ ಹೆಂಗೆ? ಇಲ್ಲ, ನಮ್ಮ ಬಾಲು ಕೂಡ ಅದರಷ್ಟೇ ವೆಯ್ಟ್ ಇದೆ. ಬಟ್ ನಮ್ಮ ಬಾಲ್ ಈ ರೀತಿ ಸೌಂಡ್ ಮಾಡುತ್ತೆ. ಓಕೆ. ಈ ಒಂದು ಅಂಧರ ಕ್ರಿಕೆಟ್ ನ ಕಂಡಿಡಿದವರು ಜಾರ್ಜ್ ಅಬ್ರಾಹಂ ಅಂತ. ಜಾರ್ಜ್ ಅಬ್ರಾಹಂ, ಓಕೆ. ಬೇಸಿಕಲಿ ಹಿ ಇಸ್ ಫ್ರಮ್ ಕರ್ನಾಟಕ ಓನ್ಲಿ. ಈಗ ಅವರು ಡೆಲ್ಲಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಿ ಇಸ್ ದ ಫಾದರ್ ಆಫ್ ಅವರ್ ಬ್ಲೈಂಡ್ ಕ್ರಿಕೆಟ್. ಸೊ ಮುಂಚೆ ಈ ಪೌಡ್ ಡಬ್ಬಿಗಳಲ್ಲಿ ಕಲ್ಲುಗಳನ್ನು ಹಾಕ್ಬಿಟ್ಟು ಈ ಕಡೆಯಿಂದ ಉಳ್ಳಾಕೋದಂತೆ, ಅವ್ರು ಆ ಕಡೆಯಿಂದ ಹೊಡೆಯೋರಂತೆ. ಸೊ ಈ ರೀತಿಯಾಗಿ ಇವತ್ತು ಈ ಬಾಲ್ ಬಂದಿರೋದು. ಓಕೆ. ಪ್ಲಾಸ್ಟಿಕ್ ಇದು ಸೌಂಡ್. ಹೌದು, ಆಡ್ತೀರಾ? ಹೌದು. ನಾರ್ಮಲ್ಸ್ ಆದ್ರೆ ಅಪ್ಪರ್ ಆರ್ಮ್ ಬೌಲಿಂಗ್ ಮಾಡ್ತಾರೆ, ನಾವು ಅಂಡರ್ ಆರ್ಮ್ ಬೌಲಿಂಗ್ ಮಾಡ್ತೀವಿ. ಓಕೆ ಓಕೆ ಓಕೆ. ಸೊ ಇದು 89 ಅಲ್ಲಿ ನಮ್ಮ ಈ ಒಂದು ಬ್ಲೈಂಡ್ ಕ್ರಿಕೆಟ್ ಸ್ಟಾರ್ಟ್ ಆಗಿದ್ದು. 89 ಹಾ, 89 ಅಲ್ಲಿ ಸುಮಾರು ಒಂದು 3 ವರ್ಲ್ಡ್ ಕಪ್ ಆಗಿದೆ. 98 ಅಲ್ಲಿ ಡೆಲ್ಲಿಯಲ್ಲಿ ಫಸ್ಟ್ ವರ್ಲ್ಡ್ ಕಪ್ ನಡೀತು ನಮ್ದು. ದೆನ್ 2002 ಬೇರೆಯವ್ರು ಯಾರು ಮಾಡಕ್ ಮುಂದ್ ಬರ್ಲಿಲ್ಲ, ಮತ್ತೆ ಚೆನ್ನೈಯಲ್ಲಿ ನಾವು ಮಾಡಿದ್ವಿ 2002. UK ಕೂಡ ಹೋಗಿದ್ರಿ ಅಂತ ಹೇಳಿದ್ರು. ಹೌದು, ಮೊನ್ನೆ ಆಗಸ್ಟ್ 8 ಹೋಗಿದ್ವಿ ನಾವು. 4 ಮ್ಯಾಚ್ ಇತ್ತು ಆಕ್ಚುಲಿ. ಫಸ್ಟ್ 3 ಮ್ಯಾಚು ಕೂಡ ನಾವೇನೆ ಗೆದ್ವಿ. ಸೊ ಲಾಸ್ಟ್ ಮ್ಯಾಚು ಮಳೆ ಬಂದ್ಬಿಟ್ಟು ಮ್ಯಾಚ್ ಡ್ರಾ ಆಗೋಯ್ತು. ಇಲ್ಲಾಂದ್ರೆ ಗ್ಯಾರಂಟಿ ನಾವು ಅದನ್ನು ಹೊಡೆದು ವಾಶ್ ಔಟ್ ಮಾಡ್ತಿದ್ವಿ. ವೆರಿ ಗುಡ್, ವೆರಿ ಗುಡ್. ಲೆಟ್ಸ್ ಗಿವ್ ಎ ಬಿಗ್ ಹ್ಯಾಂಡ್. ನೀವು ಎಲ್ಲರೂ ನಮ್ಮ ಶೋಗ್ ಬಂದಿದ್ದೀರಾ, ಏನ್ ಆಸೆ ಹೊತ್ಕೊಂಡ್ ಬಂದಿದ್ದೀರಾ? ಏನ್ ಆಸೆ ನಿಮ್ದು? ಹೆಂಗ್ ನಾ ಪೂರೈಸ್ಬೋದು ಅದನ್ನ ಹೇಳಿ. ನನ್ನ ಆಸೆ ಏನಂತ ಹೇಳಿದ್ರೆ, ನಾನು ಆಕ್ಚುಲಿ
97ರಲ್ಲಿ ನಮ್ಮ ಈ ಒಂದು ಅಂಧರ ಕ್ರಿಕೆಟ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕೂ ಮುಂಚೆ ನಾನು 86ರಲ್ಲಿ ಹುಟ್ಟಿದ್ದು. 86ರಿಂದ 94ವರೆಗೂ ನನಗೆ ಕಣ್ ಕಾಣಿಸ್ತಾ ಇರಲಿಲ್ಲ ಸ್ವಲ್ಪನೂ ಕೂಡ. ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ. ನಾನೇನ್ ತಿಳ್ಕೊಂಡಿದ್ದೆ, ಯಾರಿಗೂ ಕಣ್ಣೇ ಕಾಣಿಸಲ್ಲೇನೋ, ನಂತರನೇ ಇದಾರೇನೋ ಅಂತ ತಿಳ್ಕೊಂಡಿದ್ದೆ. ಅಪ್ ಟು 94 ಐ ಡೋಂಟ್ ನೋ ಎನಿಥಿಂಗ್. ಆಕ್ಚುಲಿ ನಮ್ಮ ಅಮ್ಮನೂ ಕೂಡ ಬ್ಲೈಂಡ್, ನಮ್ಮ ಅಮ್ಮಂಗೂ ಕೂಡ ಸ್ವಲ್ಪನೂ ಕಾಣಿಸಲ್ಲ. ನಾವಪ್ಪ ಅವರು ಕುಡಿತಿದ್ರು, ನಾವಪ್ಪ ಆದ್ರೂ ನಾಟ್ ಅಷ್ಟು ಚೆನ್ನಾಗಿ ನೋಡ್ಕೊಂತಿರ್ಲಿಲ್ಲ ನಮ್ಮನ್ನ. ನಮ್ಮಮ್ಮಂಗೆ ಕಣ್ ಕಾಣಿಸ್ತಿದೆ ಇದ್ರು ಕೂಡ ನಂಗೆ ನಮ್ಮಮ್ಮನೇ ಬೆಂಗಳೂರಿಗೆ ಕರ್ಕೊಬಂದು ಆಪರೇಷನ್ ಮಾಡಿಸ್ಕೊಂಡು ನಮ್ಮ ಊರಿಗೆ ಕರ್ಕೊಂಡೋಯ್ತು. ಮಾತಾಡಿ, ನೀವೇನಾರ ಮಾತಾಡಿ. ಹೆಂಗೆ ಫಸ್ಟ್ ಇಂದ ನಿಮ್ಗೆ ಕಣ್ ಕಾಣಿಸ್ತಿರ್ಲಿಲ್ವಾ? ಸರ್ ಆಕ್ಚುಲಿ ನಾನು ಬರ್ತ್ ಬ್ಲೈಂಡ್. ಬಾರ್ನ್ ಬ್ಲೈಂಡ್. ಆಕ್ಚುಲಿ ಯು ಆರ್ ಫ್ರಮ್ ಉತ್ತರ ಪ್ರದೇಶ್ ಅಲ್ವಾ? ಕರೆಕ್ಟ್. ಹೆಂಗೆ ಕನ್ನಡ ಹಿಂಗ್ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ? ಸರ್ ಅದೇ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಹೀಗೆ ಮಾತಾಡೋಕೆ ಶುರುವಾಗ್ಬಿಟ್ಟೆ ಸರ್. ಏನು ಯಾವಾಗಿಂದ ಈ ಆಸೆ ಶುರು ಆಯ್ತು, ಕ್ರಿಕೆಟ್ ಆಡೋ ಆಸೆ? ಕ್ರಿಕೆಟ್ ಆಕ್ಚುಲಿ ನಾನು ಕಾಮೆಂಟ್ರಿ ಕೇಳ್ತಾ ಅದೇ ಅವ್ರು ಹೀಗೂ ಇಷ್ಟು ಹೊಡೆದ್ರು ಅಷ್ಟು ಹೊಡೆದ್ರು ಅಂತ ಎಲ್ಲ ಹೇಳೋದನ್ನ ಕೇಳ್ತಾ ಇದ್ದೆ. ಸೊ ಹಂಗಂಗೆ ನನಗೂ ಆ ಕ್ರಿಕೆಟ್ ಅನ್ನೋ ಸ್ಪಿರಿಟ್ ಒಂದು ಬಂದ್ಬಿಡ್ತು. ಓಕೆ, ಇವಾಗ ನೀವು ಆಡ್ತಾ ಇದ್ದೀರಾ ಟೀಮ್ನಲ್ಲಿ? ಹೌದು ಸರ್. ವೆರಿ ಗುಡ್, ವೆರಿ ಗುಡ್. ನೀವ್ ಹೇಳಿ ಚಂದ್ರಶೇಖರ್ ಅವರೇ. ಪ್ರೆಸೆಂಟ್ಲಿ ಪ್ಲೇಯಿಂಗ್ ಜೊತೆಗೆ ಐ ಆಮ್ ಮೇನ್ಲಿ ಫೋಕಸಿಂಗ್ ಆನ್ ಪ್ರಮೋಟಿಂಗ್ ದಿಸ್ ಗೇಮ್ ಇನ್ ಸ್ಟೇಟ್. ನಮ್ಮ ಕರ್ನಾಟಕ ಕ್ರಿಕೆಟ್ ಬೋರ್ಡ್ ಇದೆ, ನಮ್ಮ ಒಂದು ಸಮರ್ಥನ ಸಂಸ್ಥೆ ಅಂತ ತಮ್ಗೆ ಗೊತ್ತಿರಬೇಕು. ಅಲ್ಲೇ ನೀವು ಕೆಲಸ ಮಾಡ್ತಿದ್ದೀರಲ್ವಾ? ಅಲ್ಲೇ ಕೆಲಸ ಮಾಡ್ತೀವಿ ಸರ್. ನಾನು ಹೇಳ್ದಂಗೆ ಒಂದು ರಾಜ್ಯದಲ್ಲಿ ಎಲ್ಲ ಒಂದು ಭಾಗದಲ್ಲೂ ಒಂದು ತರಬೇತಿ ಕೊಟ್ಟು ಅಲ್ಲಿರೋ ಪ್ರತಿಭೆಯನ್ನು ಗುರುತಿಸಿ ನಾವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಮ್ಮ ಅಂಧರು ಆಡ್ಬೇಕು ಅಂತೇಳಿ ನಾವು ನಮ್ಮ ಸಂಸ್ಥೆ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಇನ್ನೊಂದು ಆಸೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ರಾಹುಲ್ ದ್ರಾವಿಡ್ ಆಗ್ಲಿ, ಸಚಿನ್ ತೆಂಡೂಲ್ಕರ್ ಆಗ್ಲಿ, ವರ್ಷಕ್ಕೆ ಒಂದಿನಾರು ಬಂದು ನಮ್ಮ ಜೊತೆ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಏನಾರು ಒಂದು ಅವರ ಒಂದು ಸಾಧನೆಗಳು ಹೇಳಿ ನೀವು ಈ ರೀತಿ ಮುಂದುವರಿಬೇಕು ಅಂತೇಳಿ ನಮಗೊಂದು ಸ್ವಲ್ಪ ಅವರ ಒಂದು ಮಾರ್ಗದರ್ಶನ ಕೊಡಬೇಕು. ವೆರಿ ಗ್ರೇಟ್, ವೆರಿ ಗ್ರೇಟ್, ಸೂಪರ್. ಓಕೆ, ತುಂಬಾ ಒಳ್ಳೆ ಆಸೆ ತಗೊಂಡ್ಬಂದಿದ್ದೀರಾ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ದೊಡ್ಡ ಆಸೆ ಏನೂ ಅಲ್ಲ ಆಕ್ಚುಲಾಗಿ. ಇವಾಗ ನೀವು ಹೇಳಿದ್ರಿ ಈ ತರ ರಾಹುಲ್ ದ್ರಾವಿಡ್ ಇರ್ಬೋದು, ತೆಂಡೂಲ್ಕರ್ ಇರ್ಬೋದು, ಅವರು ಕ್ರಿಕೆಟ್ ಇಷ್ಟೊಂದು ಒಳ್ಳೆ ಹೆಸರು ಪಡೆದಿರೋರು ನಿಮ್ಮ ಜೊತೆ ಒಂದಿನ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆ ಆಡಬೇಕು, ಆಡಿ ಅವ್ರ ಮಾರ್ಗದರ್ಶನ ನಿಮ್ಗೆ ಬೇಕು ಕೇಳ್ಕೊತಾ ಇದ್ರೆ ತುಂಬಾ ಒಳ್ಳೆ ಸಂತೋಷ. ಆಲ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಶೋ. ಹಲೋ, ಕೇಳಿಸ್ತಾ ಇದೆಯಾ ಸರ್? ಓಕೆ, ನಿಮ್ಮೆಲ್ಲರ ವಿಷಯ ಅದೇ ತಾನೆ? ಹೌದು ಸರ್. ನೋಡಿ ಎಷ್ಟು ಒಂದು ಜೆನ್ಯೂನ್ ವಿಶ್ ತಗೊಂಡ್ಬಂದಿದ್ದಾರೆ. ಒಂದು ಬ್ಲೈಂಡ್ ಪೀಪಲ್ಸ್ಗೆ ಕಣ್ ಕಾಣಿಸೋರು ಅಂದ್ರೆ ಸಚಿನ್ ತೆಂಡೂಲ್ಕರ್ ಇರ್ಬೋದು, ರಾಹುಲ್ ದ್ರಾವಿಡ್ ಇರ್ಬೋದು, ಸಾಕಷ್ಟು ದೊಡ್ಡ ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ. ಅವ್ರ ಮಾರ್ಗದರ್ಶನ ಹೆಂಗೆ, ಅವ್ರ ಎಕ್ಸ್ಪೀರಿಯನ್ಸ್ ಏನು, ದೇ ವಾಂಟ್ ಟು ಲಿಸನ್ ಅಂಡ್ ದೇ ವಾಂಟ್ ಟು ಸ್ಪೆಂಡ್ ಒನ್ ಡೇ ವಿತ್ ದೀಸ್ ಕ್ರಿಕೆಟ್ ಸ್ಟಾರ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಾವು ನಿಮಗೆ ಗೊತ್ತಿರ್ಬೋದು ಅಂತ ಕಾಣ, ಸಾಕಷ್ಟು ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಇವನ್ ವಿ ವಾಚ್ ಮೊನ್ನೆ ತಾನೆ ಬೆಂಗಳೂರಿನಲ್ಲಿ ಒಂದು ಸಚಿನ್ ತೆಂಡೂಲ್ಕರ್ 200 ಹೊಡೆದ್ರು, ಬ್ಯೂಟಿಫುಲ್ ಸ್ಕೋರ್ ಮಾಡಿದ್ರು. ಅದನ್ನ ಯಾರು ಮರೆಯಕ್ಕಾಗಲ್ಲ. ಇಂಡಿಯಾ ವಿನ್ ಮಾಡಿದ್ರು 2-0 ಟೆಸ್ಟ್ ಮ್ಯಾಚ್ ವಿನ್ ಮಾಡೋದು, ಗ್ರೇಟ್ ಥಿಂಗ್. ನಾನು ಕ್ರಿಕೆಟ್ ಟ್ರ್ಯಾಕ್ ಇಟ್ಕೊಂಡೇ ಇರ್ತೀನಿ, ಶೂಟಿಂಗ್ ಬ್ಯುಸಿ ಆಗಿದ್ರು ಒಂದೊಂದ್ಸತಿ ಟಿವಿನ ತಗೊಂಡೋಗಿ ಇಟ್ಕೊಂಡ್ಬಿಡ್ತೀನಿ ಪಕ್ಕದಲ್ಲಿ, ಅಷ್ಟು ಹುಚ್ಚು ಕ್ರಿಕೆಟ್ ಕಂಡ್ರೆ. ತುಂಬಾ ಖುಷಿ ಆಯ್ತು. ಸೊ ಈ ಬ್ಯುಸಿ ಆಗಿರೋದ್ರಿಂದ ಯಾರನ್ನ ಕರೆಸ್ಬೋದು ಅಂತ ನಾವು ಪ್ಲಾನ್ ಮಾಡ್ತೀವಿ.